ಹಾಯ್ ಫ್ರೆಂಡ್ಸ್, ಚಾಣಕ್ಯ ನೀತಿ. ಮನುಷ್ಯ ಸೇರಿದಂತೆ ಮಲಗಿರುವ ಈ 6 ಜೀವಿಗಳನ್ನು ನಿದ್ರೆಯಿಂದ ಎಬ್ಬಿಸಬೇಡಿ ಅಂತ ಚಾಣಕ್ಯ ನೀತಿಯಲ್ಲಿ ಚಾಣಕ್ಯರು ವಿವರಿಸಿ ಹೇಳಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಚಾಣಕ್ಯ ನೀತಿಯು ಎಂದೆಂದಿಗೂ ಹಸಿರಾಗಿರುತ್ತದೆ. ಚಾಣಕ್ಯನು ಮನುಷ್ಯರ ನಡುವಿನ ಸಂಬಂಧ, ಸ್ನೇಹ, ಬಡತನ, ಹಣಕಾಸಿನ ಸಮಸ್ಯೆ ಸೇರಿದಂತೆ ಎಲ್ಲ ವಿಚಾರವಾಗಿಯೂ ಅನೇಕ ತತ್ವಗಳನ್ನು ಹೇಳಿದ್ದಾರೆ. ಅದೇ ರೀತಿ ಮಲಗಿರುವ ಈ 6 ಜೀವಿಗಳನ್ನು ಎಬ್ಬಿಸಲೇಬಾರದು ಎಂದು ಹೇಳಿದ್ದಾರೆ. ಚಾಣಕ್ಯನ ತತ್ವಗಳು ಇಂದಿನ ಜೀವನಕ್ಕೆ ಕೂಡ ಬಹಳ ಉಪಯೋಗವಾಗುವಂಥವು. ಎಲ್ಲರ ಜೀವನಕ್ಕೆ ಅವು ಮಾರ್ಗದರ್ಶನ ನೀಡುತ್ತವೆ. ಜೀವನ ಸುಗಮವಾಗಿ ಸಾಗಲು ಅವರು ಯಾವ ಮಾರ್ಗವನ್ನು ಸೂಚಿಸಿದರೂ ಅದರಲ್ಲಿ ಬುದ್ಧಿವಂತಿಕೆ, ವಿವೇಚನೆ ಮತ್ತು ಬುದ್ಧಿವಂತಿಕೆ ಅಡಗಿರುವುದನ್ನು ಕಾಣಬಹುದು. ಪತ್ನಿ, ಹಣ, ಸಂಬಂಧ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚಾಣಕ್ಯ ಸಾಕಷ್ಟು ತತ್ವಗಳನ್ನು ಹೇಳುತ್ತಾರೆ. ಶತಮಾನಗಳ ಹಿಂದೆ ಅವರು ರೂಪಿಸಿದ ಜೀವನ ತತ್ವಗಳು ಇಂದಿಗೂ ಅನ್ವಯವಾಗುತ್ತವೆ. ಅವರು ಸೂಚಿಸಿದ ವಿಧಾನಗಳ ಮೂಲಕ ಅವರನ್ನು ಸಮಾಜ ಸುಧಾರಕ ಎಂದು ಪರಿಗಣಿಸಬಹುದು. ಅವರು ಈ ಜಗತ್ತಿಗೆ ಅಪಾರವಾದ ಜ್ಞಾನವನ್ನು ನೀಡಿದರು. ಚಾಣಕ್ಯನನ್ನು ಕೌಟಿಲ್ಯ ಎಂದು ಕರೆಯುತ್ತಾರೆ. ಅವರು ಸೂಚಿಸಿದ ಮಾರ್ಗವನ್ನು ಅನುಸರಿಸಿ ಜೀವನವನ್ನು ಯಶಸ್ಸಿನ ಹಾದಿಯಲ್ಲಿ ನಡೆಸಬಹುದು. ಮನುಷ್ಯನನ್ನು ಸೇರಿಸಿ ಈ 6 ಜೀವಿಗಳನ್ನು ನಿದ್ರೆಯಿಂದ ಎಬ್ಬಿಸಬಾರದು ಎಂದು ಚಾಣಕ್ಯ ತನ್ನ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಹಿಂ ನೃಪಂ ಚ ಶಾರ್ದೂಲಂ ಕಿತಿಂ ಚ ಬಾಲ್ಕಂ ತತ್ ಪಾರ್ಶ್ವಾನಾಂ ಚ ಮೂರ್ಖಂ ಚ ಸಪ್ತಂ ಸುಪ್ತಾನ್ ಬೋಧ್ಯಾತ್ ಎಂಬ ಮಾತಿನ ಪ್ರಕಾರ ಮಲಗಿರುವ ಹಾವು, ರಾಜ, ಸಿಂಹ, ಮಕ್ಕಳು, ನಾಯಿಯನ್ನು ಯಾವುದೇ ಕಾರಣಕ್ಕೂ ಎಬ್ಬಿಸಬಾರದು. ಒಂದು ವೇಳೆ ನಿದ್ರೆಯಿಂದ ಅವರನ್ನು ಎಬ್ಬಿಸಿದರೆ ಅಪಾಯ ಅವರಿಗಿಂತ ನಿಮಗೆ ಹೆಚ್ಚು ಎನ್ನುತ್ತಾರೆ ಚಾಣಕ್ಯ. ಮೊದಲನೆಯದಾಗಿ ರಾಜನು ಸದಾ ಪ್ರಜೆಗಳ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಪ್ರಜೆಗಳ ಕಷ್ಟ ಸುಖಗಳಲ್ಲಿ ರಾಜನು ಊಟ ನಿದ್ರೆ ಬಿಟ್ಟು ಭಾಗಿಯಾಗುತ್ತಾನೆ. ಆದರೆ ಒಮ್ಮೆ ರಾಜ ನಿದ್ರೆಗೆ ಜಾರಿದರೆ ಆತನನ್ನು ಎಂದಿಗೂ ಎಬ್ಬಿಸಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಒಂದು ವೇಳೆ ನೀವು ರಾಜನನ್ನು ನಿದ್ರೆಯಿಂದ ಎಬ್ಬಿಸಿದರೆ ಅದು ಬಹಳ ಅಪಾಯಕಾರಿ. ರಾಜನ ಕೋಪ ನಿಮಗೆ ಸಮಸ್ಯೆ ತರಬಹುದು. ಆತ ನಿಮ್ಮನ್ನು ಶಿಕ್ಷಿಸಬಹುದು ಎಂದು ಚಾಣಕ್ಯ ಹೇಳುತ್ತಾರೆ. ಇನ್ನು ಸಿಂಹ. ಕೆರಳಿದ ಸಿಂಹ ಎಂಬ ಮಾತೇ ಇದೆ. ಸಿಂಹ ವನ್ಯಮೃಗ. ಸಿಂಹನನ್ನು ಕೆಣಕಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೆ ನೀವು ಮಲಗಿರುವ ಸಿಂಹನನ್ನು ಕೆಣಕಿದರೆ ನಿಮ್ಮ ಕಥೆ ಮುಗಿದಂತೆ. ಆ ಸಿಂಹ ನಿಮ್ಮ ಮೇಲೆ ದಾಳಿ ಮಾಡಿಸುವ ಸಾಧ್ಯತೆ ಇದೆ. ಅದರ ಮುಂದೆ ಮನುಷ್ಯನಾಗಲಿ ಬೇರೆ ಪ್ರಾಣಿಯಾಗಲಿ ಜಯಿಸಲಾರವು. ಆದ್ದರಿಂದ ಮಲಗಿರುವ ಸಿಂಹನನ್ನು ಎಬ್ಬಿಸುವ ಪ್ರಯತ್ನ ಮಾಡಬಾರದು. ಹಾವಿನ ಜೊತೆ ಸರಸಬೇಡ ಎಂದು ಹಿರಿಯರು ಹೇಳಿದ್ದಾರೆ. ಹಾವು ವಿಷಜಂತು. ಅದನ್ನು ಕಂಡು ಹೆದರದವರು ಯಾರೂ ಇಲ್ಲ. ಹಾವು ಹೆಡೆ ಎತ್ತಿ ಬುಸುಗುಟ್ಟಿದರೆ ಸಾಕು, ಎದುರಿಗಿದ್ದ ಜೀವ ಹೋದಂತೆ ಎನ್ನಿಸದೇ ಇರದು. ಆದ್ದರಿಂದ ಮಲಗಿದ ಹಾವನ್ನೂ ಕೂಡ ಎಂದಿಗೂ ಕೆಣಕುವ ಪ್ರಯತ್ನ ಮಾಡಬಾರದು. ಇನ್ನು ಮಕ್ಕಳು. ಶಿಶುಗಳು ನಿದ್ರಿಸುತ್ತಿದ್ದರೆ ಅವರ ನಿದ್ರೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ. ಅರ್ಧ ನಿದ್ರೆಯಿಂದ ಏಳುವ ಮಕ್ಕಳು ತುಂಬ ಕೆರಳುತ್ತಾರೆ. ನೀವು ಎಷ್ಟೇ ಸಮಾಧಾನ ಮಾಡಿದರೂ ಮಕ್ಕಳು ಸುಮ್ಮನಾಗುವುದಿಲ್ಲ. ಯಾಕಾದರೂ ಎಬ್ಬಿಸಿದೆನೋ ಎಂದು ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು. ಆದ್ದರಿಂದ ಮಲಗಿರುವ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಎಬ್ಬಿಸಬೇಡಿ. ನಾಯಿ. ಕೆಲವರಿಗೆ ನಾಯಿಗಳಿಗೆ ಕಲ್ಲು ಹೊಡೆಯುವುದು, ಕಡ್ಡಿ ತೋರಿಸಿ ಕೆಣಕುವ ಅಭ್ಯಾಸವಿರುತ್ತದೆ. ಆದರೆ ಶಾಂತವಾಗಿ ಮಲಗಿರುವ ನಾಯಿಗೂ ಯಾರೂ ತೊಂದರೆ ಕೊಡಬೇಡಿ. ನೀವು ಅದರ ನಿದ್ದೆ ಕೆಡಿಸುವುದರಿಂದ ಎದುರಿನವರಿಗೆ ಕಚ್ಚುವ ಅಪಾಯವಿದೆ. ಬುದ್ಧಿ ಇಲ್ಲದ ವ್ಯಕ್ತಿ. ಮಲಗಿರುವ ಮೂರ್ಖ ವ್ಯಕ್ತಿಯನ್ನು ಎಬ್ಬಿಸಿದರೆ ನೀವು ತೊಂದರೆಗೆ ಸಿಲುಕುತ್ತೀರಿ. ಯಾವುದೇ ಕಾರಣ ಇರಬಹುದು, ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರ ಬದಲಿಗೆ ನೀವು ಅವನನ್ನು ಎಬ್ಬಿಸದೇ ದೊಡ್ಡ ತಪ್ಪು ಎನ್ನುವಂತೆ ನಿಮ್ಮ ಮೇಲೆ ಜಗಳಕ್ಕೆ ಬರುವುದು ಖಚಿತ. ನಿಮಗೆ ಸಮಸ್ಯೆ ಆಗುವುದರಿಂದ ಈ 7 ವಿಧದ ಪ್ರಾಣಿಗಳ ನಿದ್ರೆಗೆ ಎಂದಿಗೂ ಭಂಗ ತರದಂತೆ ನೋಡಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯ ನೀತಿಯ ಮಲಗಿರುವ ಈ 6 ಪ್ರಾಣಿಗಳನ್ನು ಎಬ್ಬಿಸಬಾರದು ಎಂಬ ಈ ನೀತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು.